ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು 1990ನಲ್ಲಿ ಆಲ್ಕೋವಾ ಅಂತ ₹1 4 ಕೊಡೋರು 1990ನಲ್ಲಿರೋರು ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಅವರಿಗೆ ನೆನಪಿರುತ್ತೆ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಚಿಕ್ಕ ಚಿಕ್ಕ ಶಾಪಲ್ಲಿ ಸಿಗ್ತಾ ಇರುವಂತಹ ಆಲ್ಕೋವಾನ ಟೇಸ್ಟ್ ಮಾಡಿದರೆ ಆ ಟೇಸ್ಟ್ನ ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಅದೇ ಥರನೇ ನಾನಿವತ್ತು ಮನೆಯಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಮತ್ತು ಪರ್ಫೆಕ್ಟಾಗೂ ಕೂಡ ಬಂದಿದೆ. ಅದಕ್ಕೆ ನಾನಿಲ್ಲಿ 1 ಬೌಲ್ನಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ, ಅಂದರೆ ಪುಟಾಣಿ ಅಂತ ಹೇಳ್ತಾರಲ್ವ ಅದೇ. 1 ಕಪ್ನಷ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಕಪ್ಪಲ್ಲಿ ಎಲ್ಲನೂ ನಾನು ಹೇಳೋ ಪದಾರ್ಥನ ಮೆಜರ್ ಮಾಡಿ ಅದರಲ್ಲಿ 3/4 ಕಪ್ಪಷ್ಟು ಸಕ್ಕರೆನ ತೊಗೊಳ್ತಾ ಇದ್ದೀನಿ. ನೀವು ಸ್ವೀಟ್ ಜಾಸ್ತಿ ಇಷ್ಟಪಡೋರಾದರೆ 1 ಕಪ್ ಹಾಕ್ಕೊಳ್ಳಿ. ಒಂದು 5ರಿಂದ 6 ಏಲಕ್ಕಿ ಕಾಯಿನ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬನ್ನಿ. ಯಾವುದೇ ಕಾರಣಕ್ಕೂ ತರಿಯಾಗಿ ಇರಬಾರ್ದು. ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಇದನ್ನು ನೈಸಾಗಿ ರುಬ್ಕೊಳ್ಳಿ. ಕೈಯಿಂದ ಈ ಥರ ಪ್ರೆಸ್ ಮಾಡಿ ನೋಡಿದಾಗ ನಮಗೆ ತರಿಯಾಗಿ ಸಿಗಬಾರ್ದು. ಮತ್ತು ಅದೇ ಕಪ್ಪಿನ ಮೆಜರ್ಮೆಂಟಲ್ಲಿ ಯಾವ ಕಪ್ಪಲ್ಲಿ ನೀವು ಸಕ್ಕರೆ ಮತ್ತು ಹುರಿಗಡಲೆ ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಕರೆಕ್ಟಾಗಿ ಅರ್ಧ ಕಪ್ಪ ತುಪ್ಪನ ತೊಗೊಳ್ಬೇಕಾಗತ್ತೆ. ಜಾಸ್ತಿನೂ ತೊಗೊಳ್ಬೇಡಿ, ಕಡಿಮೆನೂ ತೊಗೊಳ್ಬೇಡಿ. ತುಪ್ಪ ಒಂದು 3 ನಿಮಿಷ ಚೆನ್ನಾಗಿ ಬಿಸಿ ಆದರೆ ಸಾಕು. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಗ್ಯಾಸ್ ಫ್ಲೇಮ್ನ ಕಂಪ್ಲೀಟಾಗಿ ಆಫ್ ಮಾಡಿ ಜಸ್ಟ್ ತುಪ್ಪ ಸ್ವಲ್ಪ ಬಿಸಿ ಆದರೆ ಸಾಕು. ಇದನ್ನೇನು ಕುದಿಸ್ಬೇಕಂತಿಲ್ಲ, ಬೇಯಿಸ್ಬೇಕಂತೇನಿಲ್ಲ. ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಈ ಕಡೆ ಪಕ್ಕಕ್ಕೆ ಒಂದು ಬಾಕ್ಸ್ಗೆ ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೆ. ಅದು ವಿಡಿಯೋದಲ್ಲಿ ಕ್ಲಿಪ್ ಆಗಿಲ್ಲ. ಆ ತುಪ್ಪನ ಅಪ್ಲೈ ಮಾಡಿ ಇಟ್ಕೊಂಡಿರುವಂಥ ಬಾಕ್ಸಿಗೆ ನಾವು ಮಿಕ್ಸ್ ಮಾಡಿರುವಂತಹ ಈ ಮಿಶ್ರಣವನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ಕರೆಕ್ಟಾಗಿ ಇದನ್ನು ನಾವು ಸೆಟ್ ಮಾಡಿಕೊಂಡು ನೋಡಿ, 1-2 ಸರ್ತಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಮಾಡಿ ಇಡಬೇಕು. ಮೇಲ್ಗಡೆ ಎಲ್ಲ ತುಪ್ಪ ಹೇಗೆ ಬಂದಿದೆ ನೋಡಿ. ತುಂಬ ಅದ್ಭುತವಾಗಿದೆ. ಮಾಡೋದಂತೂ ತುಂಬ ಸುಲಭ. ಒಂದು 3 ಸಾಮಗ್ರಿಗಳಿದ್ದರೆ ಫಟಾಫಟ್ ಅಂತ ಆಗಿಬಿಡುತ್ತೆ. 5 ನಿಮಿಷದಲ್ಲಿ ಈ ಸ್ವೀಟ್ ರೆಡಿ ಆಗಿಬಿಡುತ್ತೆ. ಇದು ಡ್ರೈ ಆದಮೇಲೆ ಕಟ್ ಮಾಡಲಿಕ್ಕೆ ಹೋದರೆ ಚೆನ್ನಾಗಿ ಶೇಪ್ ಬರಲ್ಲ ಅನ್ನೋ ಕಾರಣಕ್ಕೆ ಇವಾಗಲೇ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಚಾಕುನ ಬಳಸ್ತಾ ಇಲ್ಲ. ಚಪಾತಿ ಹೋಳಿಗೆನ ತಿರುವಾಕುವಂತಹ ಚಿಮಟಾನ ತಗೊಳ್ತಾ ಇದ್ದೀನಿ. ನೀವು ಯಾವುದಲ್ಲಾದರೂ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ. ಅಷ್ಟೊಂದು ಅದ್ಭುತವಾಗಿ ರೆಡಿಯಾಗಿದೆ. ನಾನಿವಾಗ ಇದನ್ನು ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ನೀವು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಆಲ್ಕೋವಾ ಅಂದರೆ ಸ್ಕ್ವೇರ್ ಶೇಪಲ್ಲೇ ಇರುತ್ತೆ, ಆ ಶೇಪಲ್ಲೇ ಮಾಡ್ಕೊಳ್ಳೋಣ. ಈ ಥರ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗಿನ ಮಕ್ಕಳಿಗೆ ಇದೆಲ್ಲ ಯಾವುದೂ ಗೊತ್ತಿಲ್ಲ, ನೆನಪಿಲ್ಲ. ಮತ್ತು ಇವಾಗಿನ ಮಕ್ಕಳು ಹೊರಗಡೆ ಆ ಥರ ರೂಪಾಯಿಗೆ 4 ಭಾಗ ಸಿಗ್ತಾ ಇರುವಂಥ ಸ್ವೀಟನ್ನು ಯಾರೂ ಪರ್ಚೇಸ್ ಮಾಡೋದು ಇಲ್ಲ, ಮಕ್ಕಳಿಗೆ ಕೊಡಿಸೋದು ಇಲ್ಲ. ನೋಡಿ ಈ ಥರ ಸ್ಕ್ವೇರಾಗಿ ಕಟ್ ಮಾಡಿದ್ದೀನಿ. ನೋಡಿದ್ರೆ ಸೇಮ್ ಅದೇ ನೆನಪು ಬರ್ತಾ ಇದೆ ನನಗಂತೂ. ನೀವು ಯಾರ್ಯಾರು 1990 ಕಿಡ್ಸ್ ಆಗಿದ್ದರೆ ನಿಮಗೂ ಕೂಡ ನೆನಪಿರುತ್ತೆ ಅಂತ ಭಾವಿಸ್ತೀನಿ. ಇವಾಗ ಇದನ್ನು ಕಟ್ ಮಾಡಿ ಆದಮೇಲೆ ಇದ್ರದ್ದು ಬಾಕ್ಸಿಂದು ಕ್ಯಾಪನ್ನು ಮುಚ್ಚಿಬಿಟ್ಟು ಒಂದು 3 ನಿಮಿಷ ಫ್ರೀಝರಲ್ಲಿ ಇಡಬೇಕಾಗುತ್ತೆ. ಫ್ರೀಝರಲ್ಲಿ 3 ನಿಮಿಷ ಕರೆಕ್ಟಾಗಿ, ಜಾಸ್ತಿ ಇಡಬೇಡಿ. 3 ನಿಮಿಷ ಇಟ್ಟರೆ ಅದು ಕರೆಕ್ಟಾಗಿ ಸೆಟ್ ಆಗಿಬಿಡುತ್ತೆ. ಜಾಸ್ತಿ ಇಟ್ಬಿಟ್ರೆ ಗಟ್ಟಿಯಾಗುತ್ತೆ. ಈಗ ನಾನು 3 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸೇಮ್ ಅದೇ ಥರನೇ ಕಾಣಿಸ್ತಾ ಇದೆ ಮತ್ತು ಸೆಟ್ ಆಗಿದೆ. ಕೈಗೆ ಚೂರು ತುಪ್ಪ ಅಥವಾ ಏನೂ ಕೂಡ ನಮಗೆ ಹತ್ತಲ್ಲ. ನೋಡಿ ಇವಾಗ ನಾನು ಇದನ್ನು ಒಂದು ಸ್ಕ್ವೇರ್ ಆಕಾರ ಇರುವಂತಹ ಸ್ವೀಟನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಆವಾಗಲೇ ಕಟ್ ಮಾಡ್ಕೊಂಡಿರೋದ್ರಿಂದ ಇವಾಗ ತುಂಬ ಅಚ್ಚುಕಟ್ಟಾಗಿ ಬರುತ್ತೆ. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ. ನೋಡೋಕ್ಕೆ ಸೇಮ್ ಅಂಗಡಿಲಿ ಸಿಗ್ತಾ ಇತ್ತಲ್ವ ಅದೇ ಥರನೇ ರೆಡಿಯಾಗಿದೆ. ಅದೇ ಥರ ಶೇಪಲ್ಲೇ ಇದೆ. ಟೇಸ್ಟು ಕೂಡ ಅದೇ ಥರನೇ ಇರುತ್ತೆ. ಟೇಸ್ಟಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ. ಎಲ್ಲರೂ ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ. 5 ನಿಮಿಷದಲ್ಲಿ ಸ್ವೀಟ್ ಅಂತೂ ರೆಡಿ ಆಗುತ್ತೆ. ನೋಡಿ ನಿಮಗೆ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ರೆಡಿಯಾಗಿದೆ ಅಂತ.
ನೀವು ಕೂಡ ಎಲ್ಲರೂ ಇದನ್ನು ಒಂದ್ಸರಿ ಟ್ರೈ ಮಾಡಲೇಬೇಕು. ನೋಡಿ ಎಷ್ಟೊಂದು ಚಂದವಾಗಿ ಅಂದವಾಗಿ ರೆಡಿಯಾಗಿದೆ. ಮನೆಯಲ್ಲಿ ಮಕ್ಕಳು ಏನಾದರೂ ಮಾಡಿಕೊಡಿ ಅಂತ ಕೇಳಿದಾಗ, ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂತ ಅಂದ್ಕೊಂಡಾಗ ಈ ಸ್ವೀಟನ್ನು ಕರೆಕ್ಟಾಗಿ 20 ನಿಮಿಷದಲ್ಲೇ ನಿಮಗೆ ಸ್ವೀಟ್ ಅಂತೂ ರೆಡಿ ಆಗುತ್ತೆ. ಫ್ರಿಜ್ಜು ಇರೋರಾದರೆ ಫ್ರಿಜ್ಜಲ್ಲಿ ಒಂದು 3 ನಿಮಿಷ ಅದನ್ನು ಫ್ರೀಝರಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದರೆ 1 ಗಂಟೆ ಆಚೆನೇ ಇಡಿ. ಆನಂತರ ಅದನ್ನು ನೀವು ಕಟ್ ಮಾಡಿ ಉಪಯೋಗಿಸ್ಕೊಳ್ಬೋದು. ನೋಡಿ, ನಾವು ತಗೊಳ್ಬೇಕಾದ್ರೆ ಅಂಗಡಿಲಿ ಇದೇ ಥರ ಕಾಜಿನ ಬಾಕ್ಸಲ್ಲಿ ಈ ಥರ ಸೆಟ್ ಮಾಡಿ ಅದನ್ನು ಸೇಲ್ ಮಾಡ್ತಾಯಿದ್ರು. ನನಗೆ ಅದೇ ನೆನಪು ಬಂದು ನಾನು ಕೂಡ ಕಾಜಿನ ಬಾಕ್ಸಲ್ಲಿ ಇದನ್ನು ಸೆಟ್ ಮಾಡಿದ್ದೀನಿ. ನನಗಂತೂ ತುಂಬ ಖುಷಿ ಆಯಿತು. ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಒಂದ್ಸರಿ ಇದನ್ನು ಟ್ರೈ ಮಾಡಿ, ನೀವು ಕೂಡ ಪದೇ ಪದೇ ಮಾಡ್ಕೊತೀರಾ. ಹಾಗೆಯೇ ಇನ್ನು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಇನ್ನಷ್ಟು ಹೊಸ ರೆಸಿಪಿಗಳಿಗಾಗಿ ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳಿ ನಾನು ತಿಳಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.